ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿ ಅದೆಷ್ಟೋ ಜನರ ಮೇಲೆ ಕೇಸ್ ಆದದ್ದು ಎಲ್ಲ ನಮ್ಗೆ ಗೊತ್ತು. ಆದ್ರೆ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಹೀಗೇನೆ ತುಂಬಾನೇ ಜಟಾಪಟಿ ನಡೀತಾ ಇರ್ತದೆ. ಡೆಲ್ಲಿಯ ದ್ವಾರಕಾ ಕೋರ್ಟು ನಿನ್ನೆಯ ದಿನ ಒಂದು ವರ್ಡಿಕ್ಟ್ ಅನ್ನ ನೀಡಿದೆ. ಇದರಲ್ಲಿ ಒಂದು ರಿಟೈರ್ಡ್ ಆರ್ಮಿ ಅಫಿಷಿಯಲ್ ಅವರು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಇನ್ನೊಬ್ಬರಿಗೆ ಅವಹೇಳನಕಾರಿ ರೀತಿ ಕಮೆಂಟ್ ಮಾಡಿ ಅವರ ಮೇಲೆ ಕೇಸ್ ಆಗಿ ತೀರ್ಪು ಏನು ಬಂದಿದೆ ಅಂದ್ರೆ ಅವರಿಗೆ 60,000 ರೂಪಾಯಿ ಫೈನ್ ಮತ್ತು ಅದೇ ಗ್ರೂಪ್ ಅಲ್ಲಿ ಓಪನ್ ಆಗಿ ಕ್ಷಮೆ ಕೇಳಬೇಕಂತ ಜಡ್ಜ್ ಡಿಸೈಡ್ ಮಾಡಿದ್ದಾರೆ. ವಿಶೇಷವಾಗಿ ಇನ್ನೊಬ್ಬರಿಗೆ ಪರ್ಸನಲ್ ಅಟ್ಯಾಕ್ ಮಾಡುವುದು, ಅಬ್ಯೂಸ್ ಮಾಡುವುದು ಅಥವಾ ನಿಮಗೆ ವಿಷಯ ಗೊತ್ತಿಲ್ಲದೆ ಅದನ್ನು ತಿರುಚಿ ಬರೆಯುವುದು, ಇನ್ನೊಬ್ಬರಿಗೆ ಮಾನಹಾನಿ ಮಾಡುವುದು ಈ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಕೂಡ ಅಷ್ಟೇ ಡೇಂಜರಸ್ ಆಗಿದೆ. ಈವನ್ ಜೈಲು ಪಾಲಾಗುವ ಕೂಡ ಸಂಭವ ಇದೆ. ಈ ಒಂದು ಲೇಟೆಸ್ಟ್ ವರ್ಡಿಕ್ಟ್ ಅದು ಕೂಡ ಒಂದು ರಿಟೈರ್ಡ್ ಆರ್ಮಿ ಆಫೀಸರ್ನ ಮೇಲೆ. ಆ ಆರ್ಮಿ ಆಫೀಸರ್ ಇನ್ನೊಬ್ಬರಿಗೆ ಅಂದರೆ ಬಿಲ್ಡಿಂಗ್ನ ಸೊಸೈಟಿಯಲ್ಲಿ ಆವಾಗ ಜಟಾಪಟಿ ನಡೀತಾ ಇರ್ತದೆ. ಆದರೆ ಅದು ಮಿತಿ ಮೀರಿದರೆ ಇನ್ನೊಬ್ಬರ ವೈಯಕ್ತಿಕ ಟೀಕೆಗೆ ಹೋಗಿ ಅವಹೇಳನ ಮಾಡಿ ಮತ್ತೆ ಅದರಲ್ಲಿ ಇನ್ಸಲ್ಟ್ ಆಗ್ತದೆ ಮತ್ತು ಲಾ ಅನ್ನು ಫೇಸ್ ಮಾಡುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಈ ವರ್ಡಿಕ್ಟ್ ನಮಗೆಲ್ಲರಿಗೂ ಒಂದು ಕಣ್ಣು ತೆರೆಯುವಂಥ ವರ್ಡಿಕ್ಟ್ ಆಗಿದೆ. ಸೊ ವಾಟ್ಸ್ಆ್ಯಪ್ ಗ್ರೂಪ್ ಇರಲಿ, ಎಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಗ್ರೂಪ್ ಇರಲಿ, ನಮ್ಮ ಕಮೆಂಟ್ಸ್ ನಾವು ಇನ್ನೊಬ್ಬರಿಗೆ ಕ್ರಿಟಿಸೈಸ್ ಮಾಡುವಾಗ ಲಿಮಿಟ್ನ ಒಳಗೆ ಇರುವಂಥ ಅವಶ್ಯಕತೆ ಇದೆ.